ಅಫೀಮು ಗಾಂಜಾ ಸಾವಿರಾರು ಚಟಗಳಿವೆ. ಹಾಗಂತ ಹೇಳಿ ಇದೆಲ್ಲ ಭೌತಿಕವಾಗಿ ಕಾಣಿಸುವಂತಹ ಚಟಗಳು ಮನುಷ್ಯನ ಹತ್ರ ಇನ್ನೂ ಆಳವಾದಂತಹ ಚಟಗಳು ಯಾವಿವೆ ಅಂತಂದರೆ ಮನುಷ್ಯನಿಗೆ ಇಷ್ಟ, ದ್ವೇಷ, ಅಸೂಯೆ, ಮತ್ತೊಬ್ಬರನ್ನು ನೋಡಿದರೆ ನನಗೆ ಆಗಲಿಕ್ಕಿಲ್ಲ, ಮತ್ತೊಬ್ಬರನ್ನು ನೋಡಿದಾಗ ಸರಿ ಇರುವುದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಚಂದ ಇರುವುದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಸರಿ ಇರುವುದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಕಾರಣ ನಾವು ವಾತಾವರಣವನ್ನು ಕೂಡ ಕಲುಷಿತ ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನಾವು ಮೊದಲು ಬಾಹಿರಿಕವಾದಂತಹ ಚಟಗಳಿಂದ ಮುಕ್ತರಾಗಿ, ಒಂದು ಕಾಲ ಇತ್ತು ಆತ್ಮೀಯರೇ, ಭಾರತ ಸ್ವರ್ಗವಾಗಿತ್ತು. ಆ ಭಾರತ ಇವತ್ತಿಗೆ ಈ ರೀತಿಯಲ್ಲಿ ಪತನಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಹತ್ರ ಇರುವಂತಹ ಎಲ್ಲ ಚಟಗಳು, ಸೂಕ್ಷ್ಮವಾಗಿರುವಂತಹ ಚಟಗಳನ್ನು ಸೇರಿಸಿ ಅಂತ ಹೇಳ್ತಾ, ಈಗ 10 ಕೋಟಿ ಜನರಿಗೆ ನಶಮುಕ್ತರಾಗುವಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಅದಕ್ಕೆ ಆ ನಶಮುಕ್ತರಾಗೋದ್ರಿಂದ ನಾವು ಸ್ವರ್ಣಿಮ ಭಾರತವನ್ನು ನಿರ್ಮಾಣ ಮಾಡುವುದು ಮುಂದೊಂದು ದಿನ. ಅದಕ್ಕೆ ನಾವು ಹಾಡ್ತೀವಿ, ಸ್ವರ್ಣಿಮ ಭಾರತ, ಸ್ವರ್ಗ ಇತ್ತು, ಬಂಗಾರದ ಭಾರತ ಇತ್ತು ಭೂಮಿ ಮೇಲೆ ಅಂತ. ಅದಕ್ಕೆ ಅಂತಹ ಭಾರತವನ್ನು ತರಬೇಕಾಗಿದೆ. ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಅಂತಹ ಭಾರತವನ್ನು ನಿರ್ಮಾಣ ಮಾಡೋದ್ರಾಗ ನಮ್ಮದು ಕೂಡ ಒಂದು ಪ್ರತಿಜ್ಞೆ ಇರಲಿ ಅನ್ನುವಂಥ ಒಂದು ಮನೋಭಾವನೆಯನ್ನು ಪರಮಾತ್ಮನ ಸಾಕ್ಷಿಯಾಗಿ ನೀವೆಲ್ಲ ಭಲೆ ಕೇಳ್ಬೋದು, ನಮಗೆ ಚಟ ಇಲ್ಲದೆ ಏನು ಮಾಡೋಣ ಅಂತ. ಆದರೆ ಈ ಪ್ರತಿಜ್ಞೆ ನೀವು ಮಾಡಿ, ನಾನು ಮುಂದೆಂದೂ ಕೂಡ ನನ್ನ ಚಟಕ್ಕೆ ವ್ಯಸನಕ್ಕೆ ನಾನು ಆಗೋದಿಲ್ಲ, ನನ್ನ ಜೀವನದಲ್ಲಿ ನಾನು ಶ್ರೇಷ್ಠ ಕೆಲಸಗಳನ್ನೇ ಮಾಡ್ತಾ ಹೋಗ್ತೀನಿ, ನನ್ನ ಉದ್ಧಾರ, ನನ್ನ ಆತ್ಮೋದ್ಧಾರ, ನನ್ನ ಜೀವನದ ಉದ್ಧಾರವನ್ನು ಮಾಡ್ತೀನಿ. ನನ್ನನ್ನು ಯಾರು ನಂಬಿದ್ದಾರೆ, ತಂದೆ ತಾಯಿ, ಶಿಕ್ಷಕರಾಗಲಿ, ನಿಮ್ಗೆ ಯಾರು ನಿಮ್ಮನ್ನು ನೋಡ್ರಿ, ಅವ್ರ ಸೇವೆ ನೋಡಿ, ಅದನ್ನು ನಾನು ಅವರಿಗೆ ದಕ್ಷಿಣೆಯಾಗಿ ಶ್ರೇಷ್ಠ ಜೀವನದಲ್ಲಿ ದಕ್ಷಿಣೆ ಕೊಡ್ತೀನಿ ಅನ್ನೋದು ಮಾಡ್ತೀರಿ ಅನ್ನುವಂಥ ಒಂದು ಆಶಾಭಾವನೆ ಇರ್ತಾ, ಜೊತೆಗೆ ನೀವು ಮಾಡ್ತಾ ಇಲ್ಲ, ಬೇರೆದವ್ರನ್ನ ನಾನು ಒಂದು 10 ಮಂದಿನಾದರೂ, ಒಂದು 2 ನಾನು ಚಟದಿಂದ ಮುಕ್ತ ಮಾಡ್ತೀನಿ ಅನ್ನೋಂಥ ಪ್ರತಿಜ್ಞೆಯನ್ನು ಕೂಡ ಇವತ್ತಿಗೆ ತಗೋತೀರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಈಗ ನಾನು ಮುಂದಿನದಾಗಿ ಕೇಳ್ಕೊಳ್ತೀನಿ, ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಪ್ರಕೃತಿ ಕಾಲನಿ ಸೇವಾ ಕೇಂದ್ರದ ಸಂಚಾಲಕಿ ಶೋಭಾ ಅಕ್ಕನವರು, ನಿಮಗೂ ಗೊತ್ತಿರಬೇಕು, ಅವರು ನಿಮ್ಮಲ್ಲೇ ಭೌತಿಕವಾದಂಥ ಸೇವೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅವರು ಶ್ರೇಷ್ಠ ಜೀವನ ಎಂಥದ್ದು ನೋಡಿ, ಇವತ್ತಿಗೆ 50 ವರ್ಷಗಳ ಕಳೆದು ತಮ್ಮ ಈ ಸೇವೆಯ ಜೊತೆಗೆ ಒಂದು ಆಧ್ಯಾತ್ಮದ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತನು ಮನ ಧನದಿಂದ ತಮ್ಮನ್ನು ತಾವು ತೊಡಸ್ಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಕೂಡ ಒಂದೊಂದು ರೀತಿ ಒಂದು ಶ್ರೇಷ್ಠತೆಯ ಮಾದರಿಗಳಾಗಿ ನೀವೆಲ್ಲ ಹೊರಡಬೇಕು ಆಶಾಭಾವನೆ ಇರ್ತಾರೆ. ಅದಕ್ಕೆ ನಿಮಗೆ ಒಂದು ಇದು ಇರ್ತದೆ, ಬ್ಯಾನರ್ ಇರ್ತದೆ, ಬ್ಯಾನರ್ ಮೇಲೆ ಸ್ಕ್ಯಾನ್ ಮಾಡ್ಬೋದು. ನಿಮಗೆ ಇಂಡಿವಿಜುವಲ್ ನೀವು ಬೇಕಂದರೆ ಸರ್ಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗ್ತದೆ, ನೀವು ಇದರೊಳಗೆ ಭಾಗಿಯಾಗಿರ್ತಾರೆ. ಅದಕ್ಕೆ ಮುಂದೆಂದಾದರೂ ಕೂಡ ನಿಮಗೆ ವ್ಯಸನದಿಂದ ಯಾರಾದರೂ ಕೂಡ ನಿಮ್ಮ ಪರಿವಾರದವ್ರನ್ನು ಮುಕ್ತ ಮಾಡಬೇಕು, ಅವರನ್ನು ಬಿಡಿಸಬೇಕು ಅನ್ನುವಂಥ ಒಂದು ಆಶಾಭಾವ ಇತ್ತಂದರೆ ನೀವು ನಮ್ಮ ಸೇವಾ ಸಂಸ್ಥೆಗೆ ಒಂಚೂರು ನಮ್ಮ ಜೊತೆಗೆ ಹೊಂದಾಣಿಕೆ ಅಥವಾ ನಮ್ಮ ಸಂಪರ್ಕದೊಳಗೆ ಬಂದರೆ ನಿಮಗೆ ಆ ವ್ಯಸನದಿಂದ ನಾವು ಅವರನ್ನು ಮುಕ್ತ ಮಾಡಲಿಕ್ಕೆ ಫ್ರೀ ಸೇವೆ, ಮುಕ್ತವಾದಂತಹ ಸೇವೆಯನ್ನು ನಾವು ಮಾಡಲಿಕ್ಕೆ ನಾವು 24 ತಾಸು ತಯಾರಿದ್ದೀವಿ ಅಂತ ಹೇಳ್ತಾ ನಾನೀಗ ಶೋಭಾ ಕುಮಾರ್ ಹೇಳ್ತೀನಿ. ಅವರು ತಮ್ಮ ಪ್ರತಿಜ್ಞಾನಿಧಿಯನ್ನು ನಮ್ಮೆಲ್ಲರಿಗೂ ತೋರಿಸ್ಬೇಕು. ಓಕೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳಲಾಗ್ತದೆ. ಮೈ ಬದಲು ಜಗ ಬದಲೇಗ, ಮೈ ಸುಧರು ಜಗ ಸುಧರೇಗ. ಪ್ರತಿಯೊಬ್ಬರು ನಾನು ಪರಿವರ್ತನೆ ಆಗಬೇಕು, ಅವ್ರು ಆದ್ಮೇಲೆ ನಾನು ಆಗ್ತೇನೆ ಅಂತ ಅನ್ನೋದಿಲ್ಲ. ನಾವು ಪ್ರತಿಯೊಬ್ಬರು ನಾನು ಮಾಡಬೇಕು ಅನ್ನೋದ್ರಿಂದ ನಾವು ಜಗತ್ತನ್ನೇ ಪರಿವರ್ತನೆ ಮಾಡೋದು ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ವ್ಯಸನಗಳು ಇಲ್ಲ ನಮಗೆ. ನಾಳೆ ನಮಗೆ ಮುಂದಿನ ದಿನಗಳಲ್ಲಿ ನಾವು ಸಂಘ ದೋಷದಲ್ಲಿ ಬರ್ಬೋದು, ಯಾವುದೋ ಒಂದು ಫ್ರೆಂಡ್ಶಿಪ್ ಬೇರೆ ಊರಲ್ಲಿ ನೀವು ಶಾಪಿಂಗ್ ಹೋಗ್ಬೋದು, ಅಲ್ಲಿ ವಾತಾವರಣದಲ್ಲಿ ನಿಮ್ಗೆ ಪ್ರಸಂಗಗಳು ಬರ್ಬೋದು. ಆ ಸಮಯದಲ್ಲಿ ನಮಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಹೆಲ್ದಿ ಮೀನ್ಸ್ ವಾಟ್, ಹೈ ಮೀನ್ಸ್ ಆರೋಗ್ಯ ನಮ್ಮ ಕೈಯಲ್ಲಿ. ಅದಕ್ಕೋಸ್ಕರ ನಮ್ಮ ವಿಚಾರಗಳಿಗೆ ನಾವು ಬೇರೆದವರಿಗೆ ನೋಡಿ ಕಲಿಯುವಂಥದ್ದಲ್ಲ, ಒಳ್ಳೆಯದು ಯಾವುದೊಂದು ನಾವು ಸ್ವಪ್ರತಿಭೆಯಿಂದ ನಾವು ಮುಂದುವರಿಬೇಕು ಅಂತ ಹೇಳ್ತೀವಿ. ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರವಿರುತ್ತೇನೆ. ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ.
ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.